ಇಷ್ಟೊಂದು ಅಡುಗೆನಾ ಯಾರು ಮಾಡಿರೋದು? ಅಮ್ಮ ನೋಡಿ ಬಾಯಲ್ಲಿ ನೀರು ಬರ್ತಾ ಇದೆ. ಪುರಿ ಸಾಗು ಸೂಪರ್ ಆಗಿದೆ ಕರಿ. ಅತ್ತೆ ಅತ್ತೆ, ಅದು ಸುಂದ್ರಿ ನಾನ ಮಾಡೀನಿ. ನೀನು ಬಸ್ರಿ ಅಲ್ಲ, ನಾನು ಬಸ್ರಿ ಅದನು. ನಿನಗೆ ಇದೆಲ್ಲ ಇಷ್ಟ ಅಂತ ನನಗೆ ಗೊತ್ತಾತ, ಅದಕ್ಕೆ ನೀನು ತಿಂತಿ ಅಂತೇಳಿ ನಾನು ಮಾಡಿದ್ನಿ. ನಿಮ್ಮ ಅತ್ತೆ ಹೇಳಿದ್ರು ನನಗೆ ಮಾಡಂತೇಳಿ, ಆದ್ರೆ ಅವ್ರು ಹೇಳಿದನಂತ ಹೇಳಬೇಡ ಅಂತ ಅಂದರು. ನಾನು ಹೇಳಿದನಂತ ಹೇಳಬೇಡ, ನಿಮ್ಮ ಅತ್ತೆ ಇದನ್ನೆಲ್ಲ ಮಾಡೋಕ್ಕೆ ಹೇಳಿದರು. ಹೌದಾ? ನಮ್ಮ ಅತ್ತೆ ಹೇಳಿದ್ರ? ನಮ್ಮ ಅತ್ತಮ್ಮ ಹೇಳಿದ್ರ? ನನಗಿದೆಲ್ಲ ತುಂಬ ಇಷ್ಟ ಗೊತ್ತಾ. ಇದೆಲ್ಲ ನನಗೆ ಅವ್ರ ಕೈಯಾರೆ ಮಾಡಿ ಅವರೇ ತುತ್ತು ಮಾಡಿ ತಿನ್ಸಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು. ಆದ್ರೆ ಅವ್ರಿಗೆ ನನ್ನ ಜೊತೆ ಮಾತಾಡೋದಕ್ಕೆ ಇಷ್ಟ ಇಲ್ಲ. ನಾನು ಮಾಡಿರೋ ಒಂದೇ ಒಂದು ತಪ್ಪಿಗೆ ಅವ್ರು ಇನ್ನೂ ನನ್ನ ಜೊತೆ ಮಾತಾಡ್ತಾ ಇಲ್ಲ ಸರಿಯಾಗಿ. ಆದರೂ ನಾನು ಇಷ್ಟ, ನನ್ನ ಕಷ್ಟನ ಎಲ್ಲ ಅರ್ಥ ಮಾಡ್ಕೋತಾರೆ ನಮ್ಮತ್ತೆ. ಓ, ನಾನು ತಿಳಿಸ್ಬೇಕನ್ನೋ ಆಸೆ ಬೇರೆ ಐತೆನಾ? ಹುಚ್ಚು ಹುಡುಗಿ. ಅದು ಒಂದಲ್ಲ ಒಂದಿನ ಟೈಮ್ ಬರುತ್ತೆ ಬಿಡಿ. ಅದು ನೀವೇನು ಅನ್ನಂಗಿಲ್ಲ ಅಂದ್ರೆ ನಿಮಗೆ ನಾನು ಹಚ್ಕೊಡ್ಲಿ ಅಲ್ಲ, ನೀವು ಕುಂತ್ಕೊಂಡು ತಿನ್ನಿರಿ. ನಾನು ಒಳಗಡೆ ಪಾತ್ರೆ ಅದಾವ, ಅವನ್ನೆಲ್ಲ ತೊಳೆದಿಟ್ಟು ಬರ್ತೇನೆ. ಅಯ್ಯೋ, ಇಷ್ಟೆಲ್ಲ ನಾನು ಒಬ್ಬಳೆ ತಿನ್ನೋಕ್ಕಾಗ್ತತಿ? ಹೆಂಗೋ ಅಜ್ಜಮ್ಮನೂ ಇಲ್ಲ, ಅಜ್ಜನೂ ಇಲ್ಲ, ಮಾವನೂ ಇಲ್ಲ, ಚಿಕ್ಕ ಮಾವನೂ ಇಲ್ಲ, ಯಾರೂ ಇಲ್ಲ. ನಾನು ನೀವು ಅತ್ತೆ ಅಷ್ಟೇ ಇದ್ದೀವಿ. ಸೊ ಅವಾಗ ನಿಮ್ಗೆ ಊಟ ಮಾಡೋಕ್ಕಾಗಲಿಲ್ಲ. ಇವಾಗ ನೀವು ನನ್ನ ಜೊತೆ ಕೂತ್ಕೊಂಡು ಊಟ ಮಾಡಿ, ಸರಿನಾ? ಅವಾಗ ಪ್ರೇಮ ಆಂಟಿ ಬಂದು ಕಾಲಿಂದ ಊಟ ಮಾಡೋ ಹೇಳಿನ ಒದ್ಬಿಟ್ರು. ಆದರೆ ಇವಾಗ ಯಾರೂ ಬರಲ್ಲ, ಯಾಕಂದರೆ ಇಲ್ಲಿ ಅವರೇ ತಾನೇ ನಿಮ್ಮನ್ನು ಕಳಿಸಿರೋದು. ಸೊ ಹಾಗಾಗಿ ನೀವು ನನ್ನ ಜೊತೆ ಕೂತ್ಕೊಂಡು ಎಲ್ಲನೂ ಊಟ ಮಾಡಿ, ಸರಿನಾ? ಅಯ್ಯೋ ಇಲ್ಲ ಇಲ್ಲ, ನಾನು ನಿಮ್ಮ ಜೊತೆಗೆ ನಿಮ್ಮ ಸರಿಸಾಟಿಗೆ ಕೂತ್ಕೊಂಡು ಊಟ ಮಾಡೋದಾ? ಇಲ್ಲ ಸುಂದ್ರಿ, ಅದನ್ನ ಯಾರಾದರೂ ನೋಡಿದ್ರೆ ಮತ್ತೆ ನನ್ನನ್ನು ಬೈಸ್ಕೋಬೇಕು, ನನ್ನನ್ನು ಬೈತಾರ. ಇವಾಗ ಮೊದಲು ಎಷ್ಟೆಲ್ಲ ಆಗೈತಿ ನಿನಗೆ ಗೊತ್ತೇ ಐತಿ. ಇವಾಗ ಮತ್ತೆ ನೀನು ಊಟ ಮಾಡು ಅದು ಮಾಡು ಅಂತಂದ್ರೆ ಸುಮ್ಮನೆ ತೊಂದರೆ ಆಗ್ತೈತಿ, ಬೇಡ. ಅಯ್ಯೋ ನೀನು ಉಣ್ಣು, ನಾನು ನಿಮ್ಮಿಬ್ಬರಿಗೂ ಊಟ ಹಚ್ಕೊಡ್ತೇನೆ. ನೀವಿಬ್ಬರು ಕೂತ್ಕೊಂಡು ಊಟ ಮಾಡಿರಿ. ಯಾರು ಬರ್ತಾರ? ಯಾರೂ ಬರಂಗಿಲ್ಲ ಇವಾಗ. ನೋಡು, ನಿನ್ನ ಹೆಸರು ಏನೋ ಅಂದಲ್ಲ? ಗೌರಿ ಅಂತ ಅಕ್ಕ. ನೋಡು ಗೌರಿ, ನೀವಿಬ್ಬರು ಊಟ ಮಾಡಿ, ನಾನು ನಿಮ್ಮಿಬ್ಬರಿಗೂ ಊಟ ಬಡಿಸ್ತೀನಿ, ಸರಿನಾ? ಇಬ್ಬರು ಕೂತ್ಕೊಳ್ಳಿ. ಇಬ್ಬರು ಬಸರಿ ಇದ್ದೀರಾ. ಇವಳಿಗೆ 6 ತಿಂಗಳು, ನಿನಗೆ 5 ತಿಂಗಳು, 1 ತಿಂಗಳು ಹೆಚ್ಚು ಕಡಿಮೆ ಇದೆ. ಇವಾಗ ನೀನು ಅವಳು ಊಟ ಮಾಡೋದನ್ನು ನಿನಗೂ ನೋಡಿ ನಿನಗೂ ಆಸೆ ಆಗಿರುತ್ತೆ. ಅದಕ್ಕೆ ನೀನು ಕೂತ್ಕೋ, ನಾನು ಊಟ ಬಡಿಸ್ತೀನಿ. ಅಯ್ಯೋ ಅಯ್ಯೋ ಇಲ್ಲ ಇಲ್ಲ, ಬೇಡ, ನನಗೆ ಬೇಡ. ಅವ್ರಿಗೆ ಅಷ್ಟೇ ಊಟ ಕೊಡಿ, ನಾನು ಆವಾಗಲೇ ಊಟ ಮಾಡಿದ್ದೀನಿ, ನನಗೆ ಬೇಡ. ಯಾಕೆ ಬೇಡ? ಯಾಕೆ ಬೇಡ? ನೀನು ಕುಂದ್ರು, ನಾನು ಊಟ ಬಡಿಸ್ತೀನಿ, ಇಬ್ಬರು ಕೂಡಿ ಊಟ ಮಾಡಿರಿ. ಅಯ್ಯೋ ಬೇಡ ಅಮ್ಮೋರೆ, ಬೇಡ. ನಾನು ನಿಮ್ಮನ್ನು ಅಮ್ಮವ್ರೆ ಅಂತಾರ ಕರಿತೀನಿ. ನಾನು ಈ ಮನೆ ಕೆಲಸದವಳು. ನನಗೆ ನೀವು ಇಷ್ಟೊಂದು ಪ್ರೀತಿ ತೋರಿಸ್ಬೇಡಿ. ಇದೇನಾದರೂ ಪ್ರೇಮ ಹಾಕಕ್ಕೆ ಗೊತ್ತಾದ್ರೆ ಅವರು ಸುಮ್ಮನೆ ಇರೋಂಗಿಲ್ಲ. ಮತ್ತು ನನ್ನ ಇಲ್ಲಿ ಕಳಿಸಿದಾರ, ಮತ್ತು ಅಲ್ಲೇ ಕರೆಸ್ಕೊಂಡ ನನಗೆ ಟಾರ್ಚರ್ ಕೊಡ್ತಾರೆ. ನಾನು ಇಲ್ಲೇ ಇರ್ತೀನಿ ಪ್ಲೀಸ್. ಅಯ್ಯೋ ಪ್ರೇಮ ಏನಲ್ಲ, ಪ್ರೇಮಾಗ ನಾನು ಹೇಳ್ತೇನೆ, ನೀನು ಕುತ್ಕೊಂಡ ಊಟ ಮಾಡು. ಇಲ್ಲ, ನನಗೆ ಬೇಡ, ನನಗೆ ಬೇಡ ಅಕ್ಕಾರ, ಬೇಡ. ಸುಮ್ಮನೆ ನೀವು ನನಗೆ ಮತ್ತೆ ಊಟ ಕೊಟ್ಟು ಅವ್ರಿಗೇನಾದರೂ ಗೊತ್ತಾದರೆ ಮಾತಾಡೋ ಅಷ್ಟರಲ್ಲಿ ಊಟ ಆಗ್ತಿತ್ತು. ಸುಮ್ಮನೆ ನೀನು ಮಾತಾಡ್ಕೊತ ನಿಂತಿ ಅಕ್ಕ, ಬಾ ಊಟ ಮಾಡೋಣ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸುಂದ್ರಿ. ನಿಮ್ಮಿಂದಾಗಿ ಇವತ್ತು ನಾನು ಬಿಸಿ ಬಿಸಿ ಊಟನ, ಇಷ್ಟಪಟ್ಟಿರೋ ತಿಂಡಿನ ತಿನ್ನುವಂಗಾತು. ಆದ್ರೆ ಮೊನ್ನೆ ಇಲ್ಲಿ ತಿನ್ಬೇಕಾದ್ರೆ ಪ್ರೇಮ ಅಕ್ಕ ಬಂದು ಅದನ್ನು ತಾಟ್ ಒದ್ದಿರೋದ್ರಿಂದ ನನಗೆ ಊಟ ಮಾಡೋದಕ್ಕೂ ಭಯ ಆಗತ್ತಿತ್ತು. ಆದರೆ ಇವಾಗ ನನಗೆ ಹೊಟ್ಟೆ ತುಂಬಿತು, ಹೊಟ್ಟೆ ತುಂಬ ಊಟ ಮಾಡಿ ತೃಪ್ತಿ ಆಯಿತು. ನಿಮ್ಮನ್ನ ಯಾವ ರೀತಿ ಹೊಗಳ್ಬೇಕು ಅನ್ನೋದು ನನಗೆ ಗೊತ್ತಾಗತ್ತಿಲ್ಲ. ಇದನ್ನು ಯಾರೂ ನೋಡಲಿಲ್ಲಲ್ಲ, ನನಗಷ್ಟೇ ಸಾಕು. ನೋಡು, ಇವಾಗ ನೀನು ಪ್ರೆಗ್ನೆಂಟ್ ಅದಿ, ಹೊಟ್ಟೆ ತುಂಬ ಊಟ ಮಾಡಬೇಕು ಗೌರಿ. ಹಾಗಂತ ಉಪವಾಸ ಇರೋಕ್ಕಾಗಂಗಿಲ್ಲ. ನೀನು ಇಲ್ಲೇ ಇರ್ತಿಯಲ್ಲ, ನಿನಗೇನು ಬೇಕೋ ಅದನ್ನ ಮಾಡ್ಕೊತೀನೋ. ಇಲ್ಲಿ ಯಾರೂ ಏನೂ ಕೇಳೋಂಗಿಲ್ಲ, ಸರಿನಾ? ಅಯ್ಯೋ, ನಿಮ್ಮಂಥ ಮನೆ ಯಜಮಾನ್ತಿ ನನಗೆ ಸಿಕ್ಕಿರೋದು ನನ್ನ ಪುಣ್ಯ. ನೀವು ಏನು ಬೇಕಾದರೂ ಮಾಡ್ಕೊಂಡು ತಿನ್ಬೋದು ಅಂತ ಹೇಳ್ತಾ ಇದ್ದೀರಾ? ಹೌದು, ಮತ್ತು ನೀನು ಈ ಮನೆ ಮಗಳಿದ್ದಾಗೆ ಅಲ್ವಾ? ಪ್ರೇಮಾಗಿ ಎಷ್ಟು ಅಧಿಕಾರ ಆಯಿತು, ಇವಾಗ ನಿನಗೂ ಅದ್ರಾಗ ಸ್ವಲ್ಪ ಐತಿ ಅಂತ ಅನ್ಕೋ. ನೀನು ಈ ಮನೆ ಮಗಳು ಅನ್ಕೋ. ಅಕಸ್ಮಾತ್ ನೀ ಮನೆ ಮಗಳಾಗಲಿಲ್ಲ ಅಂದ್ರೂ ಪರವಾಗಿಲ್ಲ, ನನ್ನ ತಂಗಿ ಅಂತ ಅನ್ಕೋ. ನಾನು ಇನ್ನೂ ತಂಗಿಯಾಗಿ ಸ್ವೀಕರಿಸ್ತೇನೆ, ಸರಿನಾ? ಅಕ್ಕ, ನಿಜವಾಗ್ಲೂ ಹೇಳ್ತಾ ಇದ್ದೀರಾ ಅಕ್ಕ? ಇದನ್ನ ಕೇಳಿ ನನ್ನ ಮನಸ್ಸು ಖುಷಿ ಆಯಿತು ಅಕ್ಕ. ಪರವಾಗಿಲ್ಲ, ಇವಾಗ ನೀನು ಪ್ರೆಗ್ನೆಂಟ್ ಅದಿ, ಸರಿಯಾಗಿ ಊಟ ಮಾಡು, ಟೈಮ್ ಟೆಸ್ಟ್ ಸರಿಯಾಗಿ ಊಟ ಮಾಡು, ಸರಿನಾ? ನಾಳೆ ಸುಂದ್ರಿನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗತ್ತವ ಚೆಕಪ್ಗೆ. ಅದ್ರ ಜೊತೆಗೆ ನೀನು ಬಾ, ನಿನ್ನನ್ನು ಕರ್ಕೊಂಡು ಹೋಗ್ತೀನಿ. ಇಬ್ಬರನ್ನೂ ಒಂದೇ ಸರಿ ಚೆಕಪ್ ಮಾಡಿಸ್ಕೊಂಡು ಬರ್ತೀನಿ. ಏನು ಹೇಳ್ತಾ ಇದ್ದೀರಾ ಅಮ್ಮೋರೆ ನೀವು? ಈಗಾದರೂ ಹೇಳೀನಿ ಅಕ್ಕ ಅನ್ಬೇಕಂತ ಈಗ ಮತ್ತೆ ಅಮ್ಮೋರೇನ ಚಾಲು ಮಾಡಿದಿ? ಅಲ್ಲ ಅಕ್ಕ, ನನ್ನನ್ನು ಚೆಕಪ್ಗೆ ನಿಮ್ಮ ಸೊಸೆ ಜೊತೆ ಕರ್ಕೊಂಡು ಬರ್ತೀರಾ? ಬೇಡ ಅಕ್ಕ, ಮತ್ತೆ ಯಾರಾದರೂ ಏನಾದರೂ ಅಂದ್ರೆ ಏನು ಮಾಡೋದು? ನನಗೆ ಭಯ ಆಗುತ್ತೆ. ಯಾರು ಏನೂ ಅನ್ನಲ್ಲ, ಯಾರಾದರೂ ಏನಾದರೂ ಅಂದ್ರೆ ನಾನು ಮಾತಾಡ್ತೇನೆ. ನೀನು ಧೈರ್ಯವಾಗಿ ನನ್ನ ಜೊತೆ ಬಾ. ಹೌದು ಅಕ್ಕ, ನೀನು ಧೈರ್ಯವಾಗಿ ನಮ್ಮ ಜೊತೆ ಬಾ, ಸರಿನಾ? ಹಾಗಾದರೆ ನಾನು ನಿಮ್ಮನ್ನ ಏನು ಅನ್ಬೇಕು? ನಿಮ್ಮನ್ನ ಚಿಕ್ಕತ್ತೆ ಅಲ್ಲ? ಬೇಡ, ನೀವು ನನ್ನನ್ನು ಅಕ್ಕ ಅಂತಲೇ ಕರೀರಿ. ನಾನು ಹೇಗೆ ಚಿಕ್ಕತ್ತೆ ಆಗ್ತೀನಿ? ಬೇಡ ಬೇಡ, ನೀವು ನನ್ನ ಅಕ್ಕ ಅಂತ ಕರೆದ್ರೆ ಸಾಕು. ಸರಿ, ಆದರೆ ನೀವು ತಾವು ಹೌದು ರೀಗಿ ಅನ್ನಕ್ಕೆ ಹೋಗ್ಬೇಡಿ. ನನಗೆ ಸುಂದ್ರಿ ಅಂತ ಕರೀರಿ, ಸರಿನಾ?
ಹ್ಞೂ ಮತ್ತೆ ಯಾಕೇನು ಅಳಾತಿ? ಕಣ್ಣೀರನ್ನ ಒರೆಸ್ಕೊಲ್ಲ. ನಾಳೆ ನನ್ನ ಜೊತೆಗೆ ನೀನು ಬರ್ತಿ. ಬೇಗ ಬೇಗ ಕೆಲಸ ಮಾಡು, ಹೋಗೋಣ. ಸರಿ ಅಕ್ಕ, ನಿಮ್ಮಿಂದ ತುಂಬ ಉಪಕಾರ ಆಯಿತು. ನನ್ನ ಮಗು ಹೇಗಿದೆ, ಅದ್ರ ಹಾರ್ಟ್ ಬೀಟ್ನ ನಾನು ಕೇಳಿಸ್ಕೊತೀನಿ ಅನ್ನೋ ಖುಷಿ ಆಗತ್ತೆ. ಅಯ್ಯೋ, ನೀನು ಇದುವರೆಗೂ ಅದ್ರ ಹಾರ್ಟ್ ಬೀಟ್ ಕೇಳಿಸ್ಕೊಂಡಿಲ್ವಾ? ಇಲ್ಲ ಅಕ್ಕ, ನಾನು ದವಾಖಾನೆಗೆ ಹೋಗಿಲ್ಲ. ಹೋಗೋದಕ್ಕೆ ನನಗೆ ಟೈಮೇ ಸಿಗಲಿಲ್ಲ. ಹಾಗಂದ್ರೆ ಹೇಗೆ? ಎಲ್ಲನೂ ತೋರಿಸ್ಕೋಬೇಕು, ಸರಿಯಾಗಿ ಚೆಕಪ್ ಮಾಡಿಸ್ಕೋಬೇಕು. ಮಗುಗೆ ಹೊಟ್ಟೆಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ ಏನು ಮಾಡ್ತೀಯಾ? ಅವಾಗಲೇ ಆದರೆ ಹೇಳ್ತಾರೆ. ಅಷ್ಟು ತೊಂದರೆ ಆಗೋದಿಲ್ಲ. ಇವಾಗಾದರೆ ತೊಂದರೆ ಆದರೆ ಏನು ಮಾಡ್ತಿ? ಸರಿ, ನಾಳೆ ಹೋಗೋಣ, ಜಲ್ದಿ ರೆಡಿ ಆಗು. ಸರಿ ಅಕ್ಕ. ಎಲ್ಲಿಗೆ ಹೋಗ್ತಾ ಇದ್ದೆ? ನಾಳೆ ಸವಾರಿ? ಅದು ಅತ್ತೆ, ಸುಂದ್ರಿದು ನಾಳೆ ಚೆಕಪ್ ಇದೆಯಲ್ಲ, ಹಾಗಾಗಿ ಸುಂದ್ರಿ ಜೊತೆಗೆ ನಾನು ಗಾಡಿ ಹೊಡಿತಾ ಇರ್ತೀನಿ. ಅದಕ್ಕೆ ಹಿಂದೆ ನೀನು ಕೂತ್ಕೊಂಡು ನೀನು ಬಾ ಸುಂದ್ರಿ ಜೊತೆಗೆ ಅಂತ ಹೇಳ್ತಾ ಇದ್ದೆ ಅತ್ತೆ. ಎಲ್ಲ ಕೆಲಸ ಮುಗಿಸ್ಕೋ, ನಾಳೆ ನಮ್ಮ ಜೊತೆ ನೀನು ಬಾ ಅಂತ ಹೇಳ್ತಾ ಇದ್ದೆ. ಅಲ್ಲಿ ಅದು ಇದು ಹಿಡ್ಕೊಳಕ್ಕೆ ಬೇಕಲ್ಲ, ಅದಕ್ಕೆ. ಓ ಹಾಗ, ಅದಕ್ಕೆ ನಾನೇನೋ ಬೇರೆನೇ ಅಂದ್ಕೊಂಡ್ಬಿಟ್ಟಿದ್ದೆ. ಪ್ರೇಮ, ನೀನೇನು ಅಂದ್ಕೊಂಡಿದ್ದಿ? ನೀನೇನು ಬೇರೆ ಅಂದ್ಕೊಂಡಿದ್ದಿ? ಅದಾದ್ಗೆ ಎಲ್ಲಿ ನೀವು ಸುಂದ್ರಿ ಜೊತೆಗೆ ಇವಳು ಚೆಕಪ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೋ ಏನೋ ಅಂತ ಅಂದ್ಕೊಂಡೆ. ಆ ರೀತಿ ಏನಾದರೂ ಆಗಿದ್ರೆ ನಾನು ಏನು ಮಾಡಬೇಕು ಅದನ್ನ ಮಾಡ್ತಾಯಿದ್ದೆ. ಆದರೆ ನೀವು ಹೇಳಿದ್ರಲ್ಲ ಫೈಲ್ ಹಿಡ್ಕೊಳಕ್ಕೆ, ಅದನ್ನ ಹಿಡ್ಕೊಳಕ್ಕೆ ಅಂಥೇಳಿ, ಅದಕ್ಕೆ ನನಗೆ ಸಮಾಧಾನ ಆಯಿತು. ಇಲ್ಲ ಅಂದಿದ್ರೆ ಅವಳನ್ನ ನಾನು ಎಲ್ಲಿಗೂ ಕಳಿಸ್ತಾ ಇರಲಿಲ್ಲ. ಏಯ್ ಇಲ್ಲಮ್ಮ, ನಾನು ಯಾಕೆ ಇವಳಿಗೆ ಚೆಕಪ್ ಮಾಡಿಸ್ಲಿ? ನನಗೇನು ಅಂತ ಬಂದೈತಿ? ಮನೆ ಕೆಲಸದವಳನ್ನೆಲ್ಲ ಕರ್ಕೊಂಡೋಗಿ ಚೆಕಪ್ ಮಾಡ್ಸಕ್ಕೆ? ತಲೆ ಕೆಟ್ಟೋರಂಗ ನೀನು ಅಂತೀಯಲ್ಲ. ಅಯ್ಯೋ ಅದಕ್ಕೆ ನಂದೇ ತಲೆ ಕೆಡುತ್ತೆ. ನಾನು ಯಾಕೆ ತಲೆ ಕೆಟ್ಟೋರ್ತಾರ ಅನ್ಲಿ? ನನಗೆ ಅದೇ ರೀತಿ ಅನಿಸ್ತು ಅಂತ ನಾನು ನಿಮ್ಗೆ ಹೇಳಿದೆ ಅಷ್ಟೇ. ಸರಿ ಸರಿ, ಹೋಗ್ಲಿ ಬಿಡಿ. ಈಗ ಊಟ ಮಾಡಿದ್ರಿ? ಏನು ಊಟ ಮಾಡಿದ್ರಿ ಇವತ್ತು? ಏನು ಸ್ಪೆಷಲ್ ಮಾಡಿದ್ಲಿಕ್ಕೆ ಬಂದ? ಅಲ್ಲ, ನಾವು ಇಲ್ಲೆಲ್ಲ ಮನೆಯವ್ರು ಮಾತಾಡ್ಕೊಂತ ನಿಂತಿರ್ಬೇಕಾದ್ರೆ ಮನೆ ಕೆಲಸಕ್ಕೆ ನಿಂದೇನಿಲ್ಲ ಕೆಲಸ? ತೊಲಗು ಹೊರಗಡೆ ಹೋಗು. ಸರಿ ಅಕ್ಕ. ನಿಂತ್ಕೋ ಅಕ್ಕ, ನೀನು ಎಲ್ಲಿಗೆ ಹೋಗ್ತೀಯಾ? ಇಲ್ಲೇ ಇರು. ಗೌರಿ ಅಕ್ಕ, ನೀನು ಎಲ್ಲಿಗೂ ಹೋಗೋದು ಬೇಡ. ಅಲ್ಲ ಆಂಟಿ, ಅವ್ರು ಯಾಕೆ ಹೋಗಬೇಕು? ಪಾಪ ಅವ್ರೇನು ಮಾಡ್ತಾ ಇದ್ದಾರೆ? ನಿಂತ್ಕೊಳ್ಳಿ ಬಿಡಿ. ಇವಳೊಬ್ಳು. ಅತ್ತೆ, ಇವತ್ತು ಪೂರಿ ಮತ್ತು ಸಾಗು, ಪನ್ನೀರ್ ಗ್ರೇವಿ, ಆಮೇಲೆ ಇನ್ನೊಂದೆರಡು ಥರ ಡಿಶ್ ಮಾಡಿ ಅದ್ರ ಜೊತೆಗೆ ತಂದೂರಿ ರೊಟ್ಟಿ ಮಾಡೋಕ್ಕೆ ಹೇಳಿದ್ದೀನಿ, ಇಲ್ಲಾಂದರೆ ಚಪಾತಿ ಮಾಡೋಕ್ಕೆ ಹೇಳಿದ್ದೀನಿ. ಆಮೇಲೆ ಇದು ಗೀ ರೈಸ್ ಮಾಡಿದ್ಲು, ತುಂಬ ಚೆನ್ನಾಗಾಗಿತ್ತು. ಕೈ ರುಚಿ ಅಂತೂ ಅದ್ಭುತ ಅತ್ತೆ. ಓ ಹೌದನಾ? ಅಷ್ಟು ಚಲೋ ಮಾಡ್ತೇನವ? ಹೌದು ಅಮ್ಮೋರ. ನಮ್ಮ ಮನ್ಯಾಗ ನಮ್ಮವ್ವ ನಮಗೆ ಮೊದಲಿಂದ ಕಲಿಸ್ಕೊಂತನ ಬಂದಾಳ. ನಾವು ಕಲ್ತ್ಕೊಂಡೀವಿ, ಅದ್ರ ಜೊತೆಗೆ ಸಾಲಿನೂ ಕಲ್ತೀವಿ, ಅದನ್ನೂ ಕಲಿಸಿದಾರ. ಎಲ್ಲನೂ ಬರ್ತೈತಿ. ನೋಡಿದ್ನೆಲ್ಲ ಮಾಡ್ಬೇಕು ಅನ್ಕೊಡ್ದ ಅಂದ್ರೆ ತೆಲಾಗ ಬಂದುಬಿಡ್ತೈತಿ. ಅದನ್ನ ಮಾಡೋವರೆಗೂ ನನಗೆ ಸಮಾಧಾನನ ಆಗಂಗಿಲ್ಲ ರೀ. ಎಲ್ಲನೂ ಮಾಡಿಬಿಡ್ತಾನೆ. ಹಂಗಂದ್ರೆ ನಾನು ಗಂಡನ ಜೊತೆಗೂ ಮಾಡ್ಬೇಕಂತ ಅನ್ಸೆ ಅದು ಅನ್ಕೋಕೊಡ್ದ ಮಾಡ್ಕೊಂಡು ತೀರಿಸ್ಕೊಂಡ್ಬಿಟ್ಟೇನ? ಅದಕ್ಕೆ ಈಗ ಬಸ್ಸಾಗಿ ನಿಂತೀಯನ? ಪ್ರೇಮ, ಏನಂತ ಮಾತಾಡ್ತಿ? ಆಕೆ ಹೇಳಿದ್ದು ಅಡುಗೆ ಕೆಲಸ, ಆದ್ರೆ ನೀನು ನೋಡಿದ್ರೆ ಯಾಕೆ ರೀತಿಯೆಲ್ಲ ಮಾತಾಡ್ತಿ? ಇದನ್ನ ಯಾರಾದ್ರೂ ಗಂಡು ಮಕ್ಕಳು ಕೇಳಿಸ್ಕೊಂಡ್ರೆ ಮನೆಗೆ ಏನು ಅನ್ಸಂಗಿಲ್ಲ. ಆಕೆ ಮೇಲೆ ಕೆಟ್ಟ ಭಾವನೆ ಬರಂಗಿಲ್ಲ. ಕೆಟ್ಟ ಭಾವನೆ ಬರೋದು ಬಿಡು. ಎಲ್ಲರೂ ಆಕೆನ ಅದೇ ರೀತಿಯ ನೋಡಕತ್ರ ಹೆಂಗೆ ಅನಿಸ್ತತಿ? ಮನೆಗೆ ಯಾರು ಇಲ್ಲ. ಸರಿ ನೋಡು, ಇನ್ನೂ ಸರಿ ಈ ರೀತಿಯೆಲ್ಲ ಮಾತಾಡಬೇಡ. ಆಕೆ ಮಾಡಿದ್ದು ನಿಮ್ಗೆ ತಪ್ಪಂತ ಕನ್ಸತ್ತಿಲ್ಲ, ನಾನು ಮಾತಾಡಿದ್ದು ನಿಮಗೆ ತಪ್ಪಂತ ಕನ್ಸತ್ತಿಲ್ಲ. ಅದಕ್ಕೆ ಅದು ಹಾಗಲ್ಲ ಪ್ರೇಮ. ಮನೇಲಿ ಯಾರಾದರೂ ಅದನ್ನ ಕೇಳಿಸ್ಕೊಂಡ್ರೆ ಏನು ಅನ್ಕೊಳ್ಳಲ್ಲ. ನಿನಗಂದ್ರೆ ಸ್ವಲ್ಪ ಬುದ್ಧಿ ಬೇಡ? ಮನೆಯಾಗ ಗಂಡು ಮಕ್ಕಳು ಇದ್ದಾರೆ, ಒಬ್ಬರು ಇಬ್ಬರು 4-5 ಜನ ಗಂಡು ಮಕ್ಕಳು ಇರಬೇಕಾದ್ರೆ ನೀನು ಈ ರೀತಿ ಮಾತಾಡಿದ್ರೆ ಎಲ್ಲರ ಮನಸ್ಸಿನಾಗೂ ಒಂದೊಂಥರ ಭಾವನೆಗಳು ಹುಡ್ಕೋತಾವ. ಯಾರ ಮನಸ್ಸಿನಾಗ ಯಾವ ರೀತಿ ಭಾವನೆ ಹುಡ್ಕೋತಾರೆ ಅನ್ನೋದು ಏನು ಗೊತ್ತು? ಅದಕ್ಕೆ ಮಾತಾಡುವಾಗ ಸ್ವಲ್ಪ ನಾವು ಯಾರ ಇದ್ದಾರೋ ಇಲ್ವೋ ಅಂತ ನೋಡ್ಕೊಂಡು ಮಾತಾಡಬೇಕು. ನನ್ನಿಂದ ಏನಾದರೂ ತಪ್ಪಾಗಿ ನನಗೆ ಮಾತಾಡಿದ್ರೆ ನನಗೆ ಕ್ಷಮಿಸ್ಬಿಡು. ಆದ್ರೆ ಮನೆಗೆ ಗಂಡು ಮಕ್ಕಳಿದ್ದಾಗ ನೀನು ಈ ರೀತಿಯೆಲ್ಲ ಮಾತಾಡೋದು ನನಗೆ ಇಷ್ಟ ಆಗಲ್ಲ ಪ್ರೇಮ. ನೋಡ್ದ್ಯಮ್ಮ, ಆ ಕೆಲಸ ಸಲುವಾಗಿ ಅದಕ್ಕೆ ನನಗೆ ವಾಪಸ್ ಅನ್ನೋ ಹಂಗೆ ಮಾತಾಡಕತ್ತಾರು. ನಾನು ಏನು ಅನ್ಬಾರ್ದು ಅನ್ನಿ ಅಂತ ಅದಕ್ಕೆ ಇಷ್ಟೊಂದು ನನಗೆ ಸಿಟ್ಟಿಂದ ಮಾತಾಡತ್ತಾರ. ನೋಡಿ ಪ್ರೇಮ, ನಾನೇ ನಿನಗೂ ಸಿಟ್ಟಿಂದ ಮಾತಾಡತ್ತಿಲ್ಲ. ಇರೋ ವಿಷಯನ ನಾನು ನಿನಗೆ ಕ್ಲಿಯರಾಗಿ ಹೇಳಾಕತ್ತೇನೆ. ಅದನ್ನ ನೀನು ಸಿಟ್ಟಾಗಿ ತಿಳ್ಕೊಳತ್ತಿ ಅಷ್ಟೇ. ಅಲ್ಲ, ಅವಳು ಯಾಕೆ ಕೆಲಸವಳು ಅಂತ ಅನ್ಕೋತಿ? ಅವಳು ಈ ಮನೆಯವಳು ಅಂತ ಅನ್ಕೋಲ್ಲ. ಎಷ್ಟು ಮಾಡಿದ್ರೆ ಅವಳು ನಿನ್ನ ಗಂಡನ ಎಡ್ಡೆ ಹೇಳ್ತಿಯಲ್ಲ. ಅತ್ತೆ ಸಾಕು ನಿಲ್ಲಿಸಿ. ಅದೇ ನಿಮ್ಮ ಗಂಡ ಅಂದರೆ ನಮ್ಮನ್ನ ಇನ್ನೊಂದು ಮದುವೆ ಮಾಡ್ಕೊಂಡು ಕರ್ಕೊಂಬಂದು ಇವಳು ನೀನು ಸೌತಿ ಅಂತ ಹೇಳಿದ್ರೆ ನೀವು ಒಪ್ಕೋತೀರೇನ? ನಿಮ್ಗೆ ಒಪ್ಕೊಳಕ್ಕೆ ಆಗ್ತತಿ? ಆ ವಿಷಯದಲ್ಲಿ ನಾನು ಒಪ್ಪಲ್ಲ. ಯಾಕಂದ್ರೆ ನಿನ್ನ ಗಂಡ ಇರೋದೇ ಆ ರೀತಿ. ನಾವೇನು ಮಾಡೋಕ್ಕಾಗತ್ತೆ? ಎಲ್ಲರೂ ಒಂದೇ ಥರ ಇರೋಕ್ಕಾಗಲ್ಲಲ್ಲ. ಅಲ್ಲ ಅದಕ್ಕೆ ನೀವು ನನ್ನ ಜೊತೆ ಈ ರೀತಿ ಎಲ್ಲ ಮಾತಾಡತ್ತೀರಿ. ಇವಳು ಏನಾದರೂ ಬಂದು ನಿಮ್ಗೆ ಕಲಿಸ್ಕೊಟ್ಲೇನ? ಅಯ್ಯೋ ಪ್ರೇಮ, ನನಗೆ ಯಾರೂ ಕಲಿಸ್ಕೊಟ್ಟಿಲ್ಲ. ಯಾಕಮ್ಮ ನೀನು ಈ ರೀತಿ ಎಲ್ಲ ಕೋಪ ಮಾಡ್ಕೋತಿದ್ದಿ? ನಾನು ನಿನಗೆ ಇರೋ ವಿಷಯ ಆರಾಮಾಗಿ ಹೇಳಕತ್ತೇನೆ. ನಿನ್ಗೆ ಯಾಕೆ ಇದು ಅರ್ಥ ಆಗತ್ತಿಲ್ಲ? ಬೇಡ, ನನಗೆ ಅರ್ಥ ಆಗೋದು ಬೇಡ, ನೀವೇನು ಹೇಳೋದು ಬೇಡ. ನನಗೆ ಗೊತ್ತಾಯ್ತು ಬಿಡಿ. ಅಯ್ಯೋ, ನನ್ನಿಂದಾಗಿ ನೀವು ಯಾಕೆ ಜಗಳಾಡತ್ತೀರಿ? ನಾನು ಹೋಗ್ತೇನೆ, ನೀವು ಜಗಳಾಡಕ್ಕೆ ಹೋಗ್ಬೇಡ್ರಿ. ಏನಾರ ಕೆಲಸ ಇದ್ರೆ ಹೇಳ್ರಿ, ಅಕ್ಕಾರ ನಾನು ಮಾಡ್ತೇನೆ. ಮಾಡೋದಿಲ್ಲ ಮಾಡಿ ಮಳ್ಳಿ ಹಂಗೆ ಹೋಗ್ತಾಳೆ ಇವಾಗ. ಹಾಂ, ಏನಾದರೂ ಮಾಡ್ಕೊಳ್ಳಿ, ನನಗೇನು. ಅಯ್ಯೋ ಪ್ರೇಮ, ಪ್ರೇಮ, ಅಯ್ಯೋ ಶಿವನ.